ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 103ನೇ ದಿನ 103 ಎಪಿಸೋಡ್ ಹೇಗಿತ್ತು? ಈ ಎಪಿಸೋಡ್ ತುಂಬಾ ಹೈಕ್ ಆಗಿತ್ತು, ಹೈಲೈಟ್ ಆಗಿತ್ತು. ಯಾಕಂದ್ರೆ ಟಿಕೆಟ್ ಟು ಫೈನಲ್ ಯಾರು ಗೆಲ್ತಾರೆ ಅನ್ನೋ ತುಂಬಾ ಜನಕ್ಕೆ ಕುತೂಹಲ ಇತ್ತು. ಈ ಎಪಿಸೋಡ್ ಎಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ. ಕಳಪೆ ಅಂತ ಬಂದಾಗ ಮಂಜಣ್ಣ ಸರಿನಾ, ಉತ್ತಮ ಅಂತ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಚೈತ್ರ ಅವ್ರು ಕೊಡ್ತಾರೆ. ಅವ್ರು ಕೊಟ್ಟಿದ್ದು ಸರಿ ಇತ್ತ? ಇಲ್ಲಿ ಇನ್ನೊಂದು ಟಾಸ್ಕ್ ಗೆದ್ದಾಗ, ಹನುಮಂತ ಟಾಸ್ಕ್ ಗೆದ್ದಾಗ ಯಾರ್ಯಾರ ಮುಖದಲ್ಲಿ ನಗು ಇತ್ತು, ಯಾರ್ಯಾರ ಮುಖದಲ್ಲಿ ಅಳಸೋಗಿತ್ತು ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿತ್ತು. ಕೆಲವ್ರಿಗಂತೂ ಅವ್ರು ಗೆಲ್ಲೋದ್ ಬಿಟ್ಬಿಟ್ಟು ಅವ್ರ ಪಕ್ಕದಲ್ಲಿರೋ ಫ್ರೆಂಡ್ ಸೋತ್ಬಿಟ್ರಲ್ಲ ಅಂತ ತುಂಬಾ ಜನಕ್ಕಿತ್ತು. ಅವ್ರು ಯಾರು ಅಂತೆಲ್ಲ ಮಾತಾಡೋಣ. ಯಾಕಂದ್ರೆ ಅವ್ರು ಸೋತ್ರು ಪರವಾಗಿಲ್ಲ, ಅವ್ರ ಫ್ರೆಂಡ್ ಗೆಲ್ಬೇಕು, ಆ ರೀತಿ ಇತ್ತು ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್. ಯಾಕಂದ್ರೆ ಹನುಮಂತ ಗೆಲ್ತಾರಂತ ಯಾರು ಅನ್ಕೊಂಡಿರಲಿಲ್ಲ, ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂತದ್ರಲ್ಲಿ ಹನುಮಂತ್ ಅವ್ರು ಗೆಲ್ತಾರೆ. ಅವ್ರು ಗೆದ್ದಾಗ 4 ಜನ ಮುಖ ನೋಡ್ಬೇಕಾಯ್ತು, ಅವ್ರ ಮುಖನ. ಆಹಾ, ಆ ಎಕ್ಸ್ಪ್ರೆಷನ್ ಮತ್ತೆ ಹೈಲೈಟ್ ಆಗಿತ್ತು. ಅವ್ರು ಯಾರು ವ್ಯಕ್ತಿತ್ವನ ಏನ್ ತೋರಿಸ್ಕೊಂಡ್ರು ಎಪಿಸೋಡ್ ಅಂತ ಬಂದಾಗ, ಉತ್ತಮ ಯಾರು, ಕಳಪೆ ಯಾರು, ಟಿಕೆಟ್ ಫೈನಲ್ ಯಾರು, ಗೆದ್ದಿದ್ದು ಯಾರು, ಯಾವ ರೀತಿ ಇತ್ತು ಎಪಿಸೋಡು ಅಂತ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಎಪಿಸೋಡ್ ವಿಷಯಕ್ಕೆ ಬಂದಾಗ ಸ್ಟಾರ್ಟಿಂಗ್ ಒಂದು ವೇಕಪ್ ಸಾಂಗ್ ಹಾಕ್ತಾರೆ. ಆ ಸಾಂಗ್ ಹಾಕಿದ ಮೇಲೆನೆ ಶುರುವಾಗುತ್ತೆ. ಸ್ವಲ್ಪ ಗ್ಯಾಪ್ ಅಲ್ಲೇನೆ ಈ ವಾರದ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ 4 ಜನ ಟಾಸ್ಕ್ ಆಡಬೇಕು. ಆ 4 ಜನ ಟಾಸ್ಕ್ ಆಡಕ್ಕೆ ಯಾರ್ಯಾರು ಯಾವ ರೀತಿ ಆಡ್ತೀರಾ ಅಂತ ಹೇಳಿ ಹೇಳ್ತಾರೆ. ಮೊದಲೇ ಹೋಗ್ತಾರೆ ನಮ್ಮ ಭವ್ಯಗೌಡ, ನಾನು ಆಡ್ತೀನಿ ಅಂತ ಹೇಳಿ. ಅದಾದ್ಮೇಲೆ ರಜತ್ ಅವ್ರು ಆಡ್ತಾರೆ. ಅದಾದ್ಮೇಲೆ ನಮ್ಮ ತ್ರಿವಿಕ್ರಮ್ ಆಡ್ತಾರೆ. ಕೊನೆಗೆ ಆಡಿದೆ ನಮ್ಮ ಹನುಮಂತ್ ಅವರು. ಆ ಹನುಮಂತ್ ಅವ್ರು ಆಡಿದಾಗ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು ನಾವು ಉಸ್ತುವಾರಿಗಳನ್ನ, ಯಾರ್ಯಾರಿಗೆ ಯಾರ್ಯಾರು ಅಂತ. ಪಾಪ ಉಸ್ತುವಾರಿಗೂ ಚಾನ್ಸ್ ಕೊಡೋದು ಕೂಡ ನಮ್ಮ ಮಂಜಣ್ಣವ್ರಿಗೆ. ಅಷ್ಟೊಂದು ಡೌನ್ ಮಾಡ್ಬಿಟ್ಟಾರ ಅವನ್ನ, ಅಷ್ಟೊಂದು ಇದು ಮಾಡ್ಬಿಟ್ಟಾರ ಅನ್ನತ್ತೆ ಮಂಜಣ್ಣನ. ನಾ ಉಸ್ತುವಾರಿ ಅಂತ ವಿಷಯಕ್ಕಂತ ಬಂದ್ರೆ ಹನುಮಂತ್ ಅವರು ಗೌತಮ್ ಚಾಯ್ಸ್ ಮಾಡ್ತಾರೆ, ಭವ್ಯಗೌಡ ಧನರಾಜ್ ಚಾಯ್ಸ್ ಮಾಡ್ತಾರೆ, ನಾವು ತ್ರಿವಿಕ್ರಮ್ ಅವರು ಚೈತ್ರಕ ಚಾಯ್ಸ್ ಮಾಡ್ತಾರೆ, ರಜತ್ ಅವರು ಮೋಕ್ಷಿತಮ್ ಚಾಯ್ಸ್ ಮಾಡ್ತಾರೆ. ಇನ್ನು ಉಳಿದ್ರೆ ಒಬ್ಬ ವ್ಯಕ್ತಿ ನಮ್ಮ ಮಂಜಣ್ಣ ಅವ್ರು ಕಾಲಿರ್ತಾರೆ. ಇನ್ನು ಟಾಸ್ಕ್ ವಿಷಯ ನೋಡಿರ್ತಾರಲ್ಲ, ನಿಜವಾಗ್ಲೂ ಟಾಸ್ಕ್ ಅಂತೂ ಹೈಲೈಟ್ ಆಗಿತ್ತು ಗುರು. ಒಂದು ವಾಟರ್ ಟಾಸ್ಕ್ ಕೊಟ್ಟಾಗ ಇದೆಂತ ಮಾರಾಯ ಅನ್ಕೊಂಡಿದ್ದು. ಈ ಟಾಸ್ಕ್ಗಳು ತುಂಬಾ ಹೈಲೈಟ್ ಆಗಿತ್ತು. ಟಾಸ್ಕ್ ಮಾತ್ರ ಚಿಂದಿ ಚಿತ್ರಾನ್ನ ಆಗಿತ್ತು, ಆ ರೀತಿ ಇತ್ತು. ನೀವು ನೋಡಿರ್ತಾರೆ. ಇನ್ನು ಮೊದಲೇದಲ್ಲೇ ಭವ್ಯಗೌಡ ಅಂತ ಹೋಗ್ತಾರೆ, ತುಂಬಾ ಸೂಪರ್ ಗುಡು. ಯಾಕಂದ್ರೆ ಕಂಪೇರ್ ಟು ರಜತ್ ಕಂಪೇರ್ ಮಾಡಿದ್ರೆ ಭವ್ಯ ಅಷ್ಟು ಎಕ್ಸಲೆಂಟ್ ಆಗಿ ಟಾಸ್ಕ್. ಆ ಸ್ಥಾನದಲ್ಲಿ ಇನ್ನು ಬೇರೆ ಯಾರೇ ಫಿಮೇಲ್ ಕಂಟೆಸ್ಟೆಂಟ್ ಇದ್ರು ಆ ರೀತಿ ಆಡ್ತಿರ್ಲಿಲ್ಲ ಅನ್ನೋದು ನನ್ನ ಒಂದು ಪರ್ಸ್ಪೆಕ್ಟಿವ್, ನನ್ನ ಆಲೋಚನೆಯಲ್ಲಿ ಆ ರೀತಿ ಆಡ್ತಿರ್ಲಿಲ್ಲ. ಇಲ್ಲ, ಈ ಸೀಸನ್ ನೋಡ್ಕೊಂಡ್ ಬಂದ್ರೆ ಭವ್ಯಗೌಡ ಅಂತಾರ ಟಾಸ್ಕ್ ಯಾರು ಆಡಿಲ್ಲ ಫಿಮೇಲ್ ಕಂಟೆಸ್ಟೆಂಟ್ಗಳು ತಗೊಂಡ್ರೆ. ಯಾಕಂದ್ರೆ ಮೇಲ್ ಕಂಟೆಸ್ಟೆಂಟ್ಗೆ ಪೋಟಿ ಕೊಟ್ಟು ಆಡಿದಾರೆ ಆಟ. ಆ ರೀತಿ ಆಡಿದ ಟಾಸ್ಕ್ ಇವತ್ತು ಟಿಕೆಟ್ ಟು ಫೈನಲ್ ಟಾಸ್ಕ್ ಅದೇ ರೀತಿ ಆಡ್ತಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಆಡ್ತಾರೆ ನಮ್ಮ ಭವ್ಯಗೌಡ. ಖಂಡಿತವಾಗ್ಲೂ ಸೂಪರ್, ಎಕ್ಸಲೆಂಟ್, ಅಮೇಝಿಂಗ್ ಅಂತ ಹೇಳ್ಬೋದು. ಆ ರೀತಿ ಆಡಿದ್ರು. ಇನ್ನು ಟೈಮಿಂಗ್ ಎಲ್ಲ ನೋಡಿದ್ರ 3 ನಿಮಿಷ 20 ಸೆಕೆಂಡ್ ಆಗಿರುತ್ತೆ. ಆ ಲೆವೆಲ್ ಬರ್ತಾರೆ. ಇನ್ನು ಅದಾದ್ಮೇಲೆ ರಜತ್ ಅವ್ರು ಬರ್ತಾರೆ. ಅದೇನು ಹೇಳ್ತಾರಲ್ಲ, ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋಗೆ ಬರೀ ಮಾತಲ್ಲೇ ಕಾಲ ಕಳೀತಾರೆ ನಮ್ಮ ರಜತ್ ಅವರು. ಆ ಟಾಸ್ಕ್ ಅಂತ ಬಂದಾಗ ಭವ್ಯಗೌಡಗಿಂತ 20 ಸೆಕೆಂಡ್ ಜಾಸ್ತಿ ಆಗೋಂತಾರೆ. 50 ಸೆಕೆಂಡ್ ಮೊದಲು 320 ಆಗಿರುತ್ತೆ, 349 ಆಗಿರುತ್ತೆ. ಆ ರೀತಿ ತಗೊಂಡಿರ್ತಾರೆ ನಮ್ಮ ರಜತ್ ಅವರು ಟಾಸ್ಕ್ ಅಲ್ಲಿ. ಪರವಾಗಿಲ್ಲ ಅನ್ಸ್ತಷ್ಟೇನೆ. ಇನ್ನ ತ್ರಿವಿಕ್ರಮ್ ಮಾತ್ರ ಸೂಪರ್ ಆಗಿ ಆಡಿದ್ರು ಆಟ. ಆಕ್ಚುಲಿ ಅವ್ರಿಗೂ ಹನುಮಂತವ್ರಿಗೆ ಈ ಸೀಟಲ್ಲೇ ಹೋಯ್ತು, ಸ್ವಲ್ಪದಲ್ಲೇ ಹೋಯ್ತು. ಅಲ್ಲಿ ಲಕ್ ಕೆಲಸ ಮಾಡ್ತಾ ಅನ್ಸುತ್ತೆ. ಯಾಕಂದ್ರೆ ತ್ರಿವಿಕ್ರಮ್ ಅವ್ರು ನೋಡಿ 2 ನಿಮಿಷ 27 ಸೆಕೆಂಡ್ ತಗೊಂತಾರೆ ಆಡಕ್ಕೆ. ಆ ಆಟದಲ್ಲಿ ತುಂಬಾ ಅದ್ಭುತವಾಗಿತ್ತು, ತುಂಬಾ ಫಾಸ್ಟ್ ಆಗಿದ್ದಾರೆ. ಯಾಕಂದ್ರೆ ಆ ವ್ಯಕ್ತಿ ಟಾಸ್ಕ್ ಮಾಸ್ಟರ್ ಅಂತಾನೆ ಕರಿತೀವಿ. ಫಿಟ್ನೆಸ್ ಬೇರೆ ಇದಾರೆ, ತುಂಬಾ ಚೆನ್ನಾಗಿದ್ದಾರೆ. ಆ ಕಾರಣಕ್ಕೆ ತುಂಬಾ ಚೆನ್ನಾಗಿ ಕೂಡ ಆಡ್ತಾರೆ. ಬಟ್ ಏನ್ ಮಾಡ್ತೀರಾ, ಕೊನೆಯಲ್ಲಿ ನಮ್ಮ ಹನುಮಂತ್ ಬರ್ತಾರೆ. ಹಳ್ಳಿ ಹೈದ ಉತ್ತರ ಕರ್ನಾಟಕ ಮಂದಿ ಯುವಕ ನಮ್ಮ ಹನುಮಂತ್ ಅವ್ರು ಬಂದಾಗ ಹನುಮಂತ್ ಅವ್ರು ಟಾಸ್ಕ್ ಆಡ್ತಾರೆ. ಆ ಟಾಸ್ಕ್ ಅಲ್ಲಿ ಅವ್ರ ಲಕ್ ಏನಂದ್ರೆ 2ನೇ ಕೀನ ಸಿಕ್ಬಿಡುತ್ತೆ ಅವ್ರಿಗೆ, ಅದು ಕೀ ಡೋರ್ ಓಪನ್ ಮಾಡಕ್ಕೆ. ಬಟ್ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅಲ್ಲಿರೋರು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ನಮ್ಮ ಚೈತ್ರಕ್ಕ ಸ್ವಲ್ಪ ಡಿಸ್ಟರ್ಬ್ ಮಾಡಕ್ಕೆ ಟ್ರೈ ಮಾಡ್ದು ಹನುಮಂತ್ ಅವ್ರನ್ನ. ಆ ರೀತಿ ಏನು ಅನ್ಸ್ಲಿಲ್ಲ. ಆದ್ರೆ ನಮ್ಮ ಹನುಮಂತ್ ಅವ್ರ ಅದ್ರ ಬಗ್ಗೆ ಆಯ್ತಲ್ಲಿ ಆಕ್ಚುಲಿ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು. ಬಟ್ ಆದ್ರೂ ಕೊನೆಗೆ ಗೆದ್ದಿದ್ದು ಹನುಮಂತ್ ಅವರ. ಯಾಕಂದ್ರೆ ಅವ್ರದ್ದು 2 ನಿಮಿಷ 27 ಸೆಕೆಂಡ್ ಆಗಿತ್ತು ನಮ್ಮ ಹನುಮಂತ್ ಅವ್ರದ್ದು 2 ನಿಮಿಷ 29 ಸೆಕೆಂಡ್ ಆಗಿತ್ತು. ಆದ ಕಾರಣ ಕೇವಲ 2 ಸೆಕೆಂಡ್ ಸಮಥಿಂಗ್ ನಿಂದ ಗೆಲ್ತಾರೆ ನಮ್ಮ ಹನುಮಂತ್ ಅವರು. ಎಕ್ಸಲೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹನುಮಂತ್ ಅವ್ರು ಗೆಲ್ತಾರಂತ. ತುಂಬಾ ಜನಕ್ಕೆ ಹೊಟ್ಟೆ ಉರ್ಬೇರು ಉರಿತಾ ಇತ್ತಲ್ಲಿ ಅವ್ರು ಗೆದ್ದಿರೋದಕ್ಕೆ. ಆ ರೀತಿ ಕಾಣ್ತಾ ಇತ್ತು ನಿಜವಾಗ್ಲಂದ್ರೆ. ಭವ್ಯಗೌಡ ಅಂತ ಅವ್ರು ಸೋಲಿರೋದಕ್ಕಿಂತ ತ್ರಿವಿಕ್ರಮ್ ಅವ್ರು ಸೋತಿದ್ದಾರೆ ಅಂತ ತುಂಬಾ ಎಮೋಷನ್ ಆದ್ರು. ಅವ್ರು ಸೋತ್ರು ಪರವಾಗಿಲ್ಲ, ತ್ರಿವಿಕ್ರಮ್ ಅವ್ರು ಸೋಲ್ಬಾರ್ದು ಅವ್ರ ಪ್ರಕಾರ. ಹಂಗ ಅನಿಸ್ತಾ ಇತ್ತು ಎಪಿಸೋಡ್ ನೋಡಿದಾಗ ನನಗೆ ಕರೆಕ್ಟ್ ಆಗಿ. ಅಲ್ಲಿ ಯಾರಿಗೂ ಖುಷಿನೇ ಇರಲಿಲ್ಲ. ಬಟ್ ನಮ್ಮ ಗೆಳತಿಗೆ ಮಾತ್ರ ಸ್ವಲ್ಪ ಖುಷಿನೇ ಇತ್ತು. ಇವರೆಲ್ಲ ಸೋತರು, ಹನುಮಂತ ಗೆದ್ರ ಅಂತ. ಯಾಕಂದ್ರೆ ಅಲ್ಲಿ ಸ್ಟಾರ್ಟಿಂಗ್ ಇಂದಾನು ಹನುಮಂತರು ಸಪೋರ್ಟ್ ಮಾಡ್ಕೊಂತ ಬರ್ತಾ ಇದ್ರು ಗೆಳತಿ. ಆದ ಕಾರಣ ಗೆಳತಿ ಅಂತೂ ಅಲ್ಲಿ ಹನುಮಂತ ಟಾಸ್ಕ್ ಹೋಗೋದ್ರೆ ದೇವಿ ಹೆಸರು ಬೇರೆ ಹೇಳ್ತಾ ಇದ್ರು, ಬೇಗ 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 ಅಂತ.
ದೇವಿ ಹೆಸರು ಹೇಳ್ತಾ ಇದ್ರು. ಆ ದೇವಿಗೆ ಕೃಪೆ ತೋರಿ ನಮ್ಮ ಹನುಮಂತ ಟಾಸ್ಕ್ ಗೆಲ್ತಾರೆ. ಅಲ್ಲಿರೋ ಕಂಟೆಸ್ಟೆಂಟ್ಗೆ ರಜತ್ ಆಗ್ಲಿ, ಭವ್ಯ ಆಗ್ಲಿ, ತ್ರಿವಿಕ್ರಮ ಆಗ್ಲಿ ಏನೋ ಮುಖದಲ್ಲಿ ಅಲ್ಲಿ ಖುಷಿ ಪಟ್ಟಿದ್ ಮಾತ್ರ ನಮ್ಮ ಧನರಾಜು, ಗೆಳೆಯ ಗೆಳತ ಅಂದ್ರೆ ಮಂಜಣ್ಣ, ಗೌತಮಿ ಮಾತ್ರ ಖುಷಿ ಪಟ್ರು. ಚೈತ್ರಕ್ಕೂ ಖುಷಿ ಇಲ್ಲ. ಯಾಕೆಂದ್ರೆ ಅದು ಹೇಳ್ತೀನಿ ನೋಡಿ, ನಮ್ಮ ಚೈತ್ರಕ್ಕೆ ಉಸ್ತುವಾರಿ ವಹಿಸಿದ ತ್ರಿವಿಕ್ರಮರ್ಗೆ ತಾನೆ. ತ್ರಿವಿಕ್ರಮರ್ ಗೆದ್ರೆ ನಾನು ಉಸ್ತುವಾರಿ ಟೈಮಲ್ಲಿ ನೀವು ಟಿಕೆಟ್ ಟು ಫೈನಲ್ ಗೆದ್ದಿದ್ರ ಅಂತ ಹೇಳ್ಬೋದಾಗಿತ್ತು. ಬಟ್ ಆ ಅವಕಾಶನೂ ಸಿಗ್ಲಿಲ್ಲ. ಆದ ಕಾರಣಕ್ಕೆ ಚೈತ್ರಕ್ಕೆ ತುಂಬಾ ಬೇಜಾರಾಗುತ್ತೆ ಅನ್ಸುತ್ತೆ. ಬಟ್ ಗೆದ್ದಿರೋದು ಮಾತ್ರ ಹನುಮಂತ, ಕಂಗ್ರಾಚುಲೇಷನ್ ಹೇಳೋಣ. ಎಲ್ಲರೂ ಫೈನಲ್ ಕೂಡ ವೋಟ್ ಮಾಡಿ ಅಂತ ಹೇಳೋಣ. ಒಂದು ಬ್ಯಾಡ್ ಥಿಂಕ್ ಇದೆ, ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆದ್ದಿರೋರು ಕಪ್ ಗೆಲ್ಲಲ್ಲ ಅಂತ. ಅದು ಈ ಸಲ ರಿಪೀಟ್ ಆಗಬಾರ್ದು ಅಂತ ಅನ್ನೋಣ. ಯಾಕಂದ್ರೆ ಹನುಮಂತ ಕಪ್ ಗೆಲ್ಲಲ್ಲ ಅಂತ ಹೇಳೋಣ. ಇನ್ನ ವಿಷಯಕ್ಕೆ ಬಂದ್ರೆ ಉತ್ತಮ ಕಳಪೆ ಅಂತ ಬರುತ್ತೆ. ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಚೈತ್ರಕನಿಗೆ ಉತ್ತಮ ಕೊಡ್ತಾರಂತ. ಹೋಗ್ಲಿ ಬಿಡಿ ಗುರು, ಈ ವಾರ ಹೋಗ್ತಾರೆ, ಕೊಟ್ರೆ ಕೊಡ್ಲಿ ಅನ್ಸುತ್ತೆ ಒಂದೊಂದ್ಸಲ. ನೋಡೋಣ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರಂತ. ಯಾಕಂದ್ರೆ ವೋಟಿಂಗ್ ಲಿಸ್ಟ್ ತಗೊಂಡಾಗ ಲೀಸ್ಟ್ ಅಲ್ಲಿ ಅವರೇ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಅವರೇ ಹೋಗ್ಬೋದು. ಇನ್ನೊಂದು ವಿಷಯ ಕೊಟ್ಟಿದೆ, 13ನೇ ತಾರೀಕು ಕೋರ್ಟಲ್ಲಿ ಕೇಸ್ ಬೇರೆ ಇದೆ ಅಂತೆ. ಆ ಕೋರ್ಟ್ ಕಲ್ಸ್ಬಿಡೋಣ ಕಂಪ್ಲೀಟ್ ಆಗಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಮಾಡ್ಬೋದು. ಕಲರ್ಸ್ ನೋಡಿಲ್ಲ ಬಿಗ್ ಬಾಸ್ ಟೀಮ್ ಅವರು. ನೋಡೋಣ. ಇನ್ನು ಉತ್ತಮ ಅಂತ ಹೌದು, ಅವರು ಆಟದಿಂದ ಹೊರಗಿರ್ತಾರೆ. ಆಲ್ರೆಡಿ 2 ಟಾಸ್ಕ್ ಗೆಲ್ತಾರೆ. ಅದು ಮೋಕ್ಷದ ವಿರುದ್ಧ ಗೆಲ್ತಾರೆ ಗುರು ನಮ್ಮ ಚೈತ್ರಕ್ ಅವರು. ಆ ಕಾರಣಕ್ಕಾದ್ರೂ ಉತ್ತಮ ಕೊಡ್ಲೇಬೇಕು ತಾನೆ. ಎಲ್ಲ ಮನೆಯೆಲ್ಲ ಡಿಸೈಡ್ ಮಾಡಿ ಉತ್ತಮ ಕೊಡ್ತಾರೆ ನಮ್ಮ ಚೈತ್ರಕ್ಕನಿಗೆ. ಕಳಪೆ ಕೊಟ್ಟಾಗ ಟಾರ್ಗೆಟ್ ಮಾಡಿ ಕೊಡ್ತಾರೆ ಅನ್ನೋ ಚೈತ್ರಕ್ಕ ಉತ್ತಮ ಕೊಟ್ಟಾಗ ಯಾವುದೇ ಮಾತಾಡಿಲ್ಲ. ಈಗಲೂ ಟಾರ್ಗೆಟ್ ಮಾಡಿ ಉತ್ತಮ ಕೊಟ್ಟಾರ ಅಂತ ಹೇಳಿ ಚೆನ್ನಾಗಿರ್ತೇನ. ಬಟ್ ಆ ರೀತಿ ಹೇಳಲ್ಲ. ಉತ್ತಮ ಕೊಟ್ಟಿದ್ದಕ್ಕೆ ಖುಷಿ ಆಯ್ತು. ಬಟ್ ಎಲ್ಲರಿಗೂ ಸಿಕ್ಕಿದೆ, ಅಲ್ಲಿ ನಮ್ಮ ಚೈತ್ರಕ್ಕನಿಗೆ ಸಿಕ್ಕಿರಲಿಲ್ಲ ಅನ್ಸುತ್ತೆ. ಕೊಟ್ಟಿದ್ದು ಒಳ್ಳೇದಾಯ್ತು ಲಾಸ್ಟ್ ಟೈಮ್ ಅಲ್ಲಿ. ಇನ್ನು ಕಳಪೆ ಅಂತ ಬಂದಾಗ ನನ್ನ ಪ್ರಕಾರ ಕಳಪೆ ಅಂತ ತಗೊಂಡ್ರೆ ರಜತ್ ಅವರು. ಉಸ್ತುವಾರಿ ತುಂಬಾ ಫೇವರಿಸಮ್ ಇತ್ತು, ಪಾರ್ಶಾಲಿಟಿ ಇತ್ತು. ಕೇವಲ ಅವ್ರಿಗೇನೆ ಬಕೆಟ್ ಹಿಡಿತಾ ಇದ್ರು ನಮ್ಮ ರಜತ್ ಅವರು. ಅವ್ರಿಗೆ ಕೊಡ್ಬೇಕಾಗಿತ್ತು. ಹೋಗೋಗಿ ಮಂಜಣ್ಣ ಧನರಾಜ್ ಕೊಡ್ತಾರೆ. ಏನಕ್ಕೂ ಹೋದ ಏನೋ ಆದ ಅಂತ. ಅಲ್ಲಿ ಇಷ್ಟ ಆಗ್ಲಿಲ್ಲ ಮಂಜಣ್ಣ ಹೇಳಿದ್ದು. ಇನ್ನು ಮಂಜಣ್ಣಗೆ ಕಳಪೆ ಕೊಟ್ಟಿದ್ದು ಸರಿ ಅಂದ್ರೆ ಅದು ಸರಿನೇ. ಅವರು ಆಟಗಳು ಓವರ್ ಸ್ವಲ್ಪ ಅಗ್ರೆಸಿವ್ ಅದು ಇದು ಅಂತ ಅವ್ರು ಗ್ರೇಯ ಹುರ್ಕೋಕ್ ಹೋಗಿ ಅವರೇ ಕಳ್ಕೊಂಡ್ರು. ಆ ರೀತಿ ಎಲ್ಲ ಕನ್ಸಿಡರ್ ಮಾಡಿದಾಗ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಕಡಿಮೆ ಕಾಣಿಸ್ಕೊಂಡ್ರು ನಮ್ಮ ಮಂಜಣ್ಣ. ಕಳಪೆ ಸರಿಯಾಗಿತ್ತು. ಸೆಕೆಂಡ್ ಯಾರಂತ ಹೇಳಿದ್ರೆ ನಮ್ಮ ರಜತ್ ಅವ್ರ ಅಂತ ಹೇಳ್ಬೋದು. ಇನ್ನು ಉತ್ತಮ ಚೈತ್ರಕ್ ಅವ್ರು ನೋಡಿರ್ತೀರ. ಇನ್ನು ಟಿಕೆಟ್ ಟು ಫೈನಲ್ ಟಾಸ್ಕ್ ಕೊಡಕ್ಕೆ ನಮ್ಮ ಇವ್ರು ಬರ್ತಾರೆ, ಯಾರು ನಮ್ಮ ಶರಣ್ ಅವರು ಮತ್ತೆ ಅತಿಥಿ ಪ್ರಭುದೇವ. ಅವ್ರ ಟೈಮ್ ಅಲ್ಲಿ ನೋಡಿರ್ತಾರೆ, ಒಬ್ಬೊಬ್ರು ಹೈಲೈಟ್ ಮಾಡಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ಹನುಮಂತ ಹೆಲ್ಪ್ ಆಗೋದೇನಂದ್ರೆ, ನನ್ನ ಫೇವರೇಟ್ ಕಂಟೆಸ್ಟೆಂಟ್ ಹನುಮಂತ ಅವ್ರು ಹೇಳ್ತಾರೆ. ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರ ಫ್ಯಾನ್ಸ್ ಇದ್ದೇ ಇರ್ತಾರಲ್ವಾ, ಅವ್ರು ಕೂಡ ಹನುಮಂತ ಅವ್ರಿಗೆ ವೋಟ್ ಮಾಡ್ತಾರೆ. ಅಲ್ಲಿರೋ ಯಾರಿಗೂ ನಾನು ಫೇವರೇಟ್ ಅಂತ ಹೇಳಲ್ಲ, ಬಟ್ ಹನುಮಂತ ಅವ್ರಿಗೆ ಮಾತ್ರ ಫೇವರೇಟ್ ಅಂತ ಹೇಳೋದಕ್ಕೆ ತುಂಬಾ ಇದಾಗುತ್ತೆ. ಆಮೇಲೆ ಮಂಜಣ್ಣ ಅವ್ರ ಮಗಳು ಫ್ಯಾನ್ ಅಂತೆ, ಅದನ್ನು ಹೈಲೈಟ್ ಮಾಡ್ತಾರೆ. ಖುಷಿ ಆಯ್ತು. ಮಂಜಣ್ಣ ಟಾಸ್ಕ್ ಓದಿದ್ದೇನೆ ಒಳ್ಳೇದಾಯ್ತು. ಯಾಕಂದ್ರೆ ಸ್ವಲ್ಪ ಸಿಂಪತಿ ವರ್ಕೌಟ್ ಆಗ್ತಾ ಇದೆ ಖಂಡಿತವಾಗ್ಲು. ಅದು ಒಳ್ಳೇದಾಯ್ತು. ಅದಾದ್ಮೇಲೆ ಏನಾಗುತ್ತೆ, ಟಿಕೆಟ್ ಟು ಫೈನಲ್ ಟಾಸ್ಕ್ ಅಂತ ಬಂದಾಗ ಹನುಮಂತ ಅವರಿಗೆ ಕೊಡ್ತಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೊದಲೇನು ಹೇಳಿದೆ. ಇವತ್ತಿನ ಎಪಿಸೋಡ್ ಹೀಗಿತ್ತು, 103 ಎಪಿಸೋಡು. ಮತ್ತೆ ನೀವು ಎಪಿಸೋಡ್ ನೋಡಿದಾಗ ನಿಮ್ಮ ಸರಿ ತಪ್ಪುಗಳೇನು, ಯಾರು ಹೇಗೆಲ್ಲ ಇದ್ರು, ಯಾರು ತಪ್ಪು ಅನಿಸ್ತು, ಯಾರು ಸರಿ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ